ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಮಾಘ ಸ್ನಾನ ಹಾಗೂ ಮಾಘ ಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಘ ಮಾಸವು ಅತ್ಯಂತ ಪುಣ್ಯಕರವಾದ ಮಾಸವೆಂದು ಹೇಳಲಾಗ್ತದೆ. ಈ ಮಾಸದಲ್ಲಿ ಅನೇಕ ರೀತಿಯ ಆಚರಣೆಗಳನ್ನು ನಾವು ಆಚರಿಸಲ್ಪಡುತ್ತೇವೆ. ಹೌದು ಸ್ನೇಹಿತರೆ, ಈಗಾಗಲೇ ಮಾಘ ಮಾಸ ಆರಂಭವಾಗಿದ್ದು, ಅಂದರೆ ಸೂರ್ಯೋದಯಕ್ಕೂ ಮೊದಲು ಕೆಲವೊಂದು ಆಚರಣೆಗಳನ್ನು ನಾವು ಈ ಮಾಸದಲ್ಲಿ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಲು ಅತ್ಯಂತ ಸುಲಭವಾದ ದಾರಿ ಸಿಗಲಿದೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಪವಿತ್ರ ಮಾಘ ಮಾಸದಲ್ಲಿ ಹಲವಾರು ಹಿಂದೂ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಅವುಗಳಲ್ಲಿ ವಸಂತ ಪಂಚಮಿ, ರಥಸಪ್ತಮಿ, ಭೀಷ್ಮ ಅಷ್ಟಮಿ ಹಾಗೂ ಭೀಷ್ಮ ಏಕಾದಶಿ, ಮಹಾಶಿವರಾತ್ರಿ ಹಾಗೂ ಮಕರ ಸಂಕ್ರಾಂತಿ ಸೇರಿದಂತೆ ಹಲವಾರು ರೀತಿಯ ಆಚರಣೆಗಳನ್ನು ನಾವು ಆಚರಿಸಲಾಗ್ತದೆ. ಈ ಒಂದು ತಿಂಗಳಿನಲ್ಲಿ ಶುಭ ತಿಂಗಳಿನಲ್ಲಿ ಮದುವೆಗಳು, ಗೃಹ ಪ್ರವೇಶಗಳು ಹಾಗೂ ಇತರ ಪವಿತ್ರ ಸಮಾರಂಭಗಳನ್ನು ಆಚರಿಸಲಾಗ್ತದೆ. ಏಕೆಂದರೆ ಅತ್ಯಂತ ಶ್ರೇಷ್ಠವಾದ ಮಾಸವೆಂದು ಹೇಳಲಾಗ್ತದೆ. ಈ ಒಂದು ಮಾಘ ಮಾಸವು ಅತ್ಯಂತ ಮಹತ್ವವಾದುದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ. ಈ ಒಂದು ಮಾಸದಲ್ಲಿ ಸ್ನಾನ ಮಾಡುವುದು ಹಾಗೂ ಅಷ್ಟೇ ಅಲ್ಲದೆ ದಾನವನ್ನು ನೀಡುವುದು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಲು ಸಹಾಯಕವಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಒಂದು ಮಾಘ ಮಾಸದಲ್ಲಿ ಅನೇಕ ರೀತಿಯ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಾವು ಈ ಒಂದು ಮಾಸದಲ್ಲಿ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಅವಕಾಶಗಳನ್ನು ನಾವು ಪಡೆದುಕೊಳ್ಳುವಲ್ಲಿ ಹಾಗೂ ನಮ್ಮ ಜೀವನದಲ್ಲಿ ಇರತಕ್ಕಂಥ ಅನೇಕ ರೀತಿಯ ಕಷ್ಟಗಳಿಂದ ನಾವು ಹೊರಬರುವಲ್ಲಿ ಈ ಒಂದು ಮಾಘ ಮಾಸವು ಅತ್ಯಂತ ಉಪಯುಕ್ತವಾಗಲಿದೆ. ಹಾಗೂ ಈ ಒಂದು ಮಾಘ ಮಾಸದಲ್ಲಿ ಮಾಘ ಸ್ನಾನವು ಈಗಾಗಲೇ ಆರಂಭವಾಗಿದ್ದು ಅತ್ಯಂತ ವಿಶೇಷವಾಗಿ ಮಂಗಳಕರವಾಗಿದೆ ಎಂದು ಕೂಡ ಹೇಳಲಾಗ್ತದೆ. ಪ್ರಯಾಗ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಈ ಸಮಯದಲ್ಲಿ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ವಿಷ್ಣು ದೇವರ ಆಶೀರ್ವಾದವನ್ನು ಪಡೆಯಲು ಜೊತೆಗೆ ಸಂತೋಷ, ಸಮೃದ್ಧಿ, ಮೋಕ್ಷವು ದೊರೆಯಲಿದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ನಾವು ದೈವಿಕ ಆಚರಣೆಗಳನ್ನು ಹಾಗೂ ಆಧ್ಯಾತ್ಮಿಕ ಆಚರಣೆಗಳನ್ನು ಆಚರಿಸುವುದರಿಂದ ಪಾಪಗಳನ್ನು ಕಳೆದುಕೊಳ್ಳಲು ಸಹಕಾರಿಯಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವುದರ ಜೊತೆಗೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಅನೇಕ ರೀತಿಯ ಕಷ್ಟಗಳನ್ನು ಹಾಗೂ ಸವಾಲುಗಳನ್ನು ಎದುರಿಸಲು ನಮಗೆ ಧೈರ್ಯ ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಸ್ಕಂದ ಪುರಾಣದ ಪ್ರಕಾರ ಮಾಘ ಸಮಯದಲ್ಲಿ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಜನ್ಮಾಂತರದ ಪಾಪಗಳಿಂದ ನಾವು ಕಳೆಯಲು ಹಾಗೂ ಮುಕ್ತಿ ದೊರೆಯಲು ಸಹಾಯಕವಾಗುತ್ತದೆ ಹಾಗೂ ಸ್ವರ್ಗಕ್ಕೆ ಹೋಗುತ್ತೇವೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಮಾಘ ಮಾಸದ ತಿಂಗಳಿನಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಆಚರಿಸಲೇಬೇಕಾಗ್ತದೆ. ಅದರಲ್ಲಿ ಪವಿತ್ರ ಸ್ನಾನ ಮಾಡುವುದು ಕೂಡ ಅತ್ಯಂತ ಮುಖ್ಯವಾದುದು. ಈ ತಿಂಗಳಿನಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಹಿಂದಿನ ಹಾಗೂ ಪ್ರಸ್ತುತ ಜನ್ಮದ ಪಾಪಗಳನ್ನು ಹೋಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಮಾಘ ಮಾಸದಲ್ಲಿ ದೇವತೆಗಳು ಭೂಮಿಗೆ ಬಂದು ಮಾನವ ರೂಪದಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡುತ್ತಾರೆ ಎಂದು ಕೂಡ ಹೇಳಲಾಗಿದೆ ಹಾಗೂ ನಂಬಲಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಮಾಘ ಮಾಸದಲ್ಲಿ ಪ್ರತಿದಿನ ಶ್ರೀಕೃಷ್ಣನನ್ನು ಪೂಜಿಸಿ ಹಾಗೂ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಆರ್ಘ್ಯವನ್ನು ನೀಡಿ ಭಗವಾನ್ ಕೃಷ್ಣನನ್ನು ಪೂಜಿಸುವುದರಿಂದ ಹಾಗೂ ಭಗವಾನ್ ಕೃಷ್ಣನನ್ನು ಮಾಧವ ರೂಪದಲ್ಲಿ ಪೂಜಿಸುವುದರಿಂದ ಅನೇಕ ರೀತಿಯ ವಿಶೇಷ ಲಾಭಗಳನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗ್ತದೆ. ಈ ತಿಂಗಳಾದ್ಯಂತ ನಿಯಮಿತವಾಗಿ ನಾವು ಕೆಲವು ಮಂತ್ರಗಳನ್ನು ಜಪಿಸುವುದರಿಂದ ವಿಶೇಷ ರೀತಿಯ ಅನುಗ್ರಹವನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ವಿಷ್ಣು ದೇವರ ಒಂದು ಪೂಜೆಯ ಜೊತೆಗೆ ಎಳ್ಳು ಹಾಗೂ ಬೆಲ್ಲದ ಸೇವನೆಯು ಅತ್ಯಂತ ಉತ್ತಮವಾದುದು ಹಾಗೂ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಅದೃಷ್ಟವನ್ನು ಪಡೆಯಲು ನಾವು ಕೆಲವೊಂದು ದಾನಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅದೃಷ್ಟವು ಒಲಿದು ಬರಲಿದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ನಾವು ವಿಶೇಷ ರೀತಿಯ ಲಾಭವನ್ನು ಪಡೆಯಬೇಕು ಎಂದಾದಲ್ಲಿ ಎಳ್ಳು ಮತ್ತು ಬೆಲ್ಲವನ್ನು ದಾನವಾಗಿ ನೀಡುವುದು ಸಹ ಅತ್ಯಂತ ಅದೃಷ್ಟವನ್ನು ತಂದುಕೊಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಮಾಘ ಮಾಸದಲ್ಲಿ ಅವಶ್ಯಕತೆ ಇರುವವರಿಗೆ ಆಹಾರ, ಬಟ್ಟೆ, ಎಳ್ಳು, ಬೆಲ್ಲ, ಕಂಬಳಿ ಮತ್ತು ತುಪ್ಪ ಹಾಗೂ ಭಗವದ್ಗೀತೆಗಳನ್ನು ವಿಶೇಷವಾಗಿ ಗೋಧಿ ಮತ್ತು ನೀರನ್ನು ನೀಡುವುದರಿಂದ ವಿಶೇಷ ರೀತಿಯ ಫಲಗಳನ್ನು ಪಡೆಯುವುದರ ಜೊತೆಗೆ ಶನಿ ದೋಷದಿಂದ ಮುಕ್ತರಾಗುತ್ತಾರೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.